ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ.ಜೆ. ಹರೀಶ್ 1432 ಹಾಗೂ ಇಟ್ಸ್ ಮೀ ಹಮರ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನಪ್ಪ ಇವತ್ತು ಅಮರ್ ಜೊತೆ ನಾನು ಬಂದಿದ್ದೀನಿ ಅಂದರೆ ಒಂದು ವಿಶೇಷ ಇದೆ. ಯಾಕಪ್ಪ ಅಂದರೆ ಸಾಕಷ್ಟು ದಿನ ನನ್ನ ಪುಸ್ತಕಗಳ ಬಗ್ಗೆ ರಿವ್ಯೂ ಮಾಡಿ ಅಂತ ಕೇಳಿದ್ದೆ. ಬಟ್ ಇಲ್ಲ ಸರ್, ನಾನು ಡೀಟೇಲಾಗಿ ಓದಿ ರಿವ್ಯೂ ಮಾಡ್ತೀನಿ. ಯಾವುದೇ ಪುಸ್ತಕನ ಸ್ಪರ್ಧಾರ್ಥಿಗಳಿಗೆ ನಾನು ತಲುಪಿಸ್ಬೇಕಾದ್ರೆ ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ತಲುಪಿಸಿದ್ನಿ, ಅದರ್ವೈಸ್ ನಾನು ತಲುಪಿಸಲ್ಲ ಅಂತ ಹೇಳಿದರು. ಇವತ್ತು ನನಗೆ ಅವರು ಸರ್ ಪುಸ್ತಕದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಕೇಳಿದ್ರು. ಆ ಕಾರಣದಿಂದ ಅಮರ್ನ ಮಿಸ್ಟರ್ ಎ.ಜೆ. ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸರ್, ನಮ್ಮ ಚಾನಲ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸರ್ ನೋಡಿ, ಮೊದಲನೇದಾಗಿ ಸರ್ ನನಗೆ ತುಂಬ ದಿನದಿಂದ ಹೇಳಿದರು, ಕೆಲವೊಂದಿಷ್ಟು ಒಳ್ಳೆಯ ಪುಸ್ತಕಗಳನ್ನು ರೆಡಿ ಮಾಡಿದರು ಆಸ್ಪಿರೆಂಟ್ಸ್ಗೋಸ್ಕರ. ಈಗ ನೋಡಿ, ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳಿಗೆ ತುಂಬ ಬುಕ್ಸ್ ಸಿಗುತ್ತೆ. ನೀವು ಮಾರ್ಕೆಟಲ್ಲಿ ವಿಭಿನ್ನವಾದಂಥ ಪುಸ್ತಕಗಳು ನೀವು ಬೇರೆ ಬೇರೆ ಪರೀಕ್ಷೆಗೆ ಸಿಗುತ್ತೆ. ಬಟ್ ಕೆಲವೊಂದು ಪುಸ್ತಕಗಳು ಮಾತ್ರ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಅಂಥ ಪುಸ್ತಕಗಳ ಸಾಲಿನಲ್ಲಿ ನಮ್ಮ ಹರೀಶ್ ಸರ್ ಬುಕ್ಸ್ ಕೂಡ ನೋಡಿ. ಇನ್ನೊಂದು ವಿಶೇಷತೆ ಅಂತಂದರೆ, ನಾನು ಇದನ್ನು ಯಾವುದೇ ಪ್ರಮೋಷನ್ಗಾಗಿ ವಿಡಿಯೋ ಮಾಡ್ತಾ ಇಲ್ಲ ಆ್ಯಂಡ್ ಸರ್ ಜೊತೆ ಎಲ್ಲ. ಸರ್ ನಾವು ತುಂಬ ಆತ್ಮೀಯತೆಯಿಂದ ಆ್ಯಂಡ್ ಅವ್ರು ನಂಗೆ ಬುಕ್ ಕೊಟ್ಟು ಸರಿಸುಮಾರು ಒಂದು 5-6 ತಿಂಗಳಾಗಿರ್ಬೋದು. ಬಟ್ ನಾನು ಪ್ರಿಪೇರ್ ಮಾಡಿ ಅಂದರೆ ಆ ಬುಕ್ಸ್ಗಳನ್ನ ಓದಿ ಒಂದೊಳ್ಳೆ ಟೈಮ್. ಯಾಕೆಂತಂದರೆ ಎಲ್ಲ ಟೈಮು ನಾವು ಬುಕ್ಗಳನ್ನ ರೆಫರ್ ಮಾಡೋಕ್ಕಾಗಲ್ಲ ನಿಮ್ಗೆ ಓದಿ ಈ ಥರ ಮಾಡಿ ಅಂತ. ಯಾಕಂದರೆ ನೋಟಿಫಿಕೇಷನ್ಸ್ ಇರಲಿಲ್ಲ, ತುಂಬ ಸಮಸ್ಯೆ ಇತ್ತು. ಆ್ಯಂಡ್ ಆ ನಡುವೆ ತುಂಬ ಹೋರಾಟಗಳಲ್ಲೂ ಕೂಡ ನಮ್ಮ ಸರ್ ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಹೋರಾಟಗಳಿಗೂ ಕೂಡ ಮುಂಚೆಯಿಂದ KS ಅಂತ ಹೇಳಿದ್ರೆ ಯಾವುದಾದ್ರು ಹೋರಾಟ ಆಗಿದೆ, ನೇಮಕಾತಿ ಎಲ್ಲದರಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಕೂಡ ಯೂಟ್ಯೂಬ್ ಮೂಲಕ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆ ಮಾಹಿತಿನ, ಎಸ್ಪೆಷಲಿ ಲೀಗಲ್ ವಿಷಯದಲ್ಲಿ ಸರ್ ಹತ್ರ ನೀವು ಏನೇ ಮಾಹಿತಿ ಇದ್ರೂ ಕೂಡ ತಗೋಬಹುದು. ಏನೇ ಲೀಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಕಾಲ್ ಮಾಡಿ ಹೇಳ್ತೀನಿ. ಹಾಗೆ ಸ್ಟಡಿ ಬಗ್ಗೆನೂ ಕೇಳಿ ಯಾವುದೇ ಟೈಮ್ ಮಾಡಿ. ನಾನು ಹೇಳ್ತೀನಿ 24 hours into 365 days ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ಸ್ಪರ್ಧಾರ್ಥಿಗಳು ಎಲ್ಲರಿಗೂ ನಾನು ರೆಸ್ಪಾನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ನೋಡಿ, ಸರ್ದು ಒಟ್ಟು ಒಂದು ಐದು ಪುಸ್ತಕ ಇದೆ, ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ನೀವು ನೋಡ್ಬೋದು, ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ. ಈ ಬುಕ್ ಏನಿದೆ ನಿಮಗೆ ಟೋಟಲ್ ಈಗ UPSC ಲೆವೆಲ್ ಓದೋರ್ಗಾದರೆ IASಗೆ, KSಗೆ, UGC ನೆಟ್ಗೆ, KSETಗೆ, FDSD, ಎಸ್ಪೆಷಲಿ ಈಗ FDSD ನೋಟಿಫಿಕೇಶನ್ ತುಂಬ ಈಗ ಅರ್ಜೆಂಟ್ ಇದೆ. ಅಂದರೆ KPSCಯಿಂದ ಆಗಸ್ಟಲ್ಲಿ FDSD ನೋಟಿಫಿಕೇಶನ್ ಒಟ್ಟು 1000 ಹುದ್ದೆಗಳದ್ದು ಮಾಡೋದಿದ್ದಾರೆ. ಸೊ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ PSIದು ಕೂಡ ಅಷ್ಟೇ. ಆ್ಯಂಡ್ SSC ಆ್ಯಂಡ್ KPSC ಗ್ರೂಪ್ B ಮತ್ತು C ಈ ಎಲ್ಲ ನೋಟಿಫಿಕೇಶನ್ ಮತ್ತು ಲೈಕ್ ನೀವು PU ಉಪನ್ಯಾಸಕರ ಹುದ್ದೆಗಳಿಗೂ ಪ್ರಿಪೇರ್ ಆಗ್ತಾ ಇದ್ರು ಕೂಡ ಈ ಬುಕ್ ತುಂಬ ಹೆಲ್ಪ್ ಇದೆ. ನೋಡಿ, ಬೇರೆ ಬೇರೆ ನಿಮಗೆ ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಪುಸ್ತಕ ಸಿಗುತ್ತೆ. ಬಟ್ ಸರ್ದು ವಿಶೇಷತೆ ಏನು ಅಂತಂದರೆ, ಈ ಪುಸ್ತಕದಲ್ಲಿ ಅವರು ಪ್ರತಿಯೊಂದು ವಿಷಯಗಳು ಅಂದರೆ ಕಂಟೆಂಟು ಯಾವ ರೀತಿ ರೆಡಿ ಮಾಡಬೇಕಂತಂದರೆ ನಿಮಗೆ ಕ್ವಿಕ್ ಆಗಿ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಆ ರೀತಿ ಇದೆ. ನೀವು ಇನ್ನೊಂದು ಪುಸ್ತಕಗಳನ್ನ ನಾನು ಹೇಳಿದೆ ಅಂತ ತಗೋಬೇಡಿ ಅಥವಾ ಸರ್ ಹೇಳಿದೆ ಅಂತ ತಗೋಬೇಡಿ. ನೀವು ಸ್ವತಃ ಅದನ್ನ ಬೈ ಮಾಡಿ ಒಂದ್ಸಲ ಓದ್ಕೊಂಡು ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ನೀವು ರೆಫರ್ ಮಾಡಿ. ಮತ್ತೆ ಇನ್ನೊಂದು ಸ್ಪರ್ಧಾರ್ಥಿಗಳೇ, ನಂದು UPSC ಮತ್ತೆ KPSC ಈಗ KPSC ಆಪ್ಷನ್ ತೆಗೆದಿದ್ದಾರೆ. UPSC ನಾನು ಮೇಜರ್ ಬಂದು ಆಪ್ಷನ್ ಕನ್ನಡ ನನ್ನ ಲಿಟ್ರೇಚರ್ ಇತ್ತು. ಆ ಕಾರಣದಿಂದ ಈ ಪುಸ್ತಕನ ನಾನು ಬರೆಯೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಯಾಕಪ್ಪ ನಾನು ಕನ್ನಡ ವ್ಯಾಕರಣನ ಈ ಪುಸ್ತಕ ರೆಫರ್ ಮಾಡ್ತಾ ಇದ್ದೇನೆ. ನಾನು ಓದ್ಬೇಕಾದ್ರೆ ನಾನು FDSC ಮತ್ತೆ ಬೇರೆ ಎಲ್ಲರಿಗೂ ಗ್ರೂಪ್ ಸಿಗೆ ಓದ್ಬೇಕಾಗಿದೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಬಂದಿದ್ದು ವ್ಯಾಕರಣ ದರ್ಪಣ ಅಂತ ಇದೆ, ಓಕೆನಾ? ಅದು ನಾನು ಓದ್ತಿದ್ದೆ. ಇನ್ನು ಸಾಕಷ್ಟು ಪುಸ್ತಕಗಳಿದೆ. ಗೋಪಾಲಕೃಷ್ಣ ಇದೆ, ಅರಳುಗುಪ್ಪಿ ಇದೆ, ಇನ್ನು ಸಾಕಷ್ಟು ಪುಸ್ತಕಗಳಿದೆ. ಸರ್, ಇನ್ನೊಂದು ಈಗ ನನ್ನದು ಪ್ರಶ್ನೆ ಅಂದ್ರೆ, ಬೇರೆಯವರ ಈಗ ಗೋಪಾಲಕೃಷ್ಣ ಉಡುಪ ಸರ್ ಬೇರೆ ಬುಕ್ಗೂ ನಿಮ್ಮ ಬುಕ್ಗೂ ಏನು ಸರ್? ಈಗ ಅದಕ್ಕೆ ವಿಭಿನ್ನತೆ ಅಂತ ಈಗ ತಗೊಂಡು ಆಡು ಭಾಷೆಯಲ್ಲಿ ಮನಮುಟ್ಟಬೇಕು. ಈಗ ಕಬ್ಬಿಣದ ಕಡಲೆ ಯಾರು ಇಂಗ್ಲಿಷ್ ಮೀಡಿಯಂ ನನಗೆ ಸಾಕಷ್ಟು ಜನ ಸ್ಪರ್ಧಾರ್ಥಿಗಳು ಕರೆ ಮಾಡ್ತಿರ್ತಾರೆ. ಸರ್, ನಮ್ಗೆ ಕನ್ನಡದಲ್ಲಿ ತುಂಬಾ ಸ್ಕೋರ್ ಆಗ್ತಾ ಇಲ್ಲ, ಹೋಗ್ತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್, ಯೂಟ್ಯೂಬ್ ಕ್ಲಾಸಸ್ ಮಾಡಿ ಸರ್ ಅಂತಾರೆ. ಬಿಕಾಸ್ ಯಾಕಂದ್ರೆ ನಾನು ಆ ಕಡೆ ಕೋರ್ಟ್ ಹೋಗಿ ಮತ್ತೆ ಬಂದು ಕ್ಲಾಸ್ ಮಾಡೋದಕ್ಕೆ ನನಗೆ ಸಮಯ ಅಭಾವ ಇದೆ. 20 ದಿನ ಆಗಿತ್ತು ಸರ್ ವಿಡಿಯೋ ಅಪ್ಲೋಡ್ ಮಾಡಿ. ಕೆಲವು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ, ವ್ಯೂಸ್ಗೋಸ್ಕರ ನೀನು ವಿಡಿಯೋ ಮಾಡ್ತೀಯಾ ಅಂತಾನು ಹಾಕಿದ್ರೆ ತಲೆ ಕೆಡಿಸ್ಕೊಳ್ಳೋದು. ಮಾಡಂಗಿದ್ರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದಿತ್ತಲ್ವಾ? ಆ ಕಾರಣದಿಂದ ನೀವು ಏನೇ ಆಗಿರ್ಲಿ ಸ್ಪರ್ಧಾರ್ಥಿಗಳ ನನ್ನ ಪುಸ್ತಕನೇ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೂ ಅಮರ್ ಸರ್ಗೂ ಹೇಳ್ತಾ ಇಲ್ಲ. ಏನಪ್ಪಾ ಅಂದ್ರೆ, ನೀವು ಮಾರ್ಕೆಟ್ಗೆ ಹೋಗಿ ಯಾವ್ದು ದಿ ಬೆಸ್ಟ್ ಇದೆ, ಕರ್ನಾಟಕದ ಪ್ರಖ್ಯಾತ ಲೇಖಕರಿಗಿಂತ ಚೆನ್ನಾಗಿದ್ರೆ ಮಾತ್ರ ಬೈ ಮಾಡಿ. ನನ್ನ ಪುಸ್ತಕ ನಾನು ಓಪನ್ ಟಾಪ್ ಹೇಳ್ತಾ ಇದ್ದೀನಿ. ಸರ್, ಈಗ ಹಂಗೆ ಇನ್ನೊಂದು ಬುಕ್ ನಿಮ್ಮದು ಹಿಸ್ಟ್ರಿ ಮಾಸ್ಟರ್ಸ್, ನಾನು ಇದನ್ನು ಕೂಡ ಓದಿದ್ದೀನಿ. ಸೊ ಏನು ಅಂತಂದರೆ, ಹಿಸ್ಟ್ರಿ ಆಲ್ಮೋಸ್ಟ್ ಯಾರಾದರೂ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ಇದ್ದರೆ ನೀವು ಹಿಸ್ಟ್ರಿ ಓದ್ತೀನಿ, ಕರ್ನಾಟಕ ಹಿಸ್ಟ್ರಿ ಅಂದರೆ ದಿ ಬೆಸ್ಟ್ ಬುಕ್ ನನ್ನ ಪ್ರಕಾರ. ಯಾಕಂದರೆ ನಾನು ಈಗ ಮೊನ್ನೆ ರೀಸೆಂಟಾಗಿ UPSC ಅಟೆಂಡ್ ಮಾಡಿದೆ ಪ್ರಿಲಿಮ್ಸು. ಸೊ ಅದರಲ್ಲೂ ಕೂಡ ಆಲ್ಮೋಸ್ಟ್ ನನಗೆ ಹೆಲ್ಪ್ಫುಲ್ ಆಯಿತು. ಆ್ಯಂಡ್ ಇನ್ನೊಂದು ನಿಮಗೆ KSET ಮತ್ತು ನೆಟ್ ಎಸ್ಪೆಷಲಿ FDSDಗಂತೂ ತುಂಬ ಹೆಲ್ಪ್ ಆಗೋ ರೀತಿ ಇದೆ ಸರ್ ಬುಕ್ ಇದು. ಮತ್ತೆ ಎಲ್ಲದು ಯಾವುದೇ ಆಗಿರಲಿ, ಈಗ ನೋಡಿ ಫಾರ್ ಎಕ್ಸಾಂಪಲ್ SCಯಲ್ಲಿ 15 ಕ್ವಶನ್ ಕೇಳಿದ್ರೆ 12 ರಿಂದ 13 ಅಂದ್ರೆ ಲೈಕ್ KSಗೆ ಮತ್ತೆ IASಗೆ ಅಷ್ಟು ಕ್ವಶನ್ ಕೇಳುತ್ತೆ. ಮತ್ತೆ ಗ್ರೂಪ್ C ಲೆವೆಲ್ಗೆ ಏನು ಬರುತ್ತಲ್ಲ ಅಷ್ಟು ಎಲ್ಲ ಕವರ್ ಆಗುತ್ತೆ. 99% ಅಕ್ಯುರಸಿ ಇರುತ್ತೆ. ನಾನು ಇದಕ್ಕೆ ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮಗೆ
ಬುಕ್ ಅನ್ನ ನೋಡಿ ಬೇಕಿದ್ರೆ ನನಗೆ ರಿವ್ಯೂ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಹಂಗೆ ಇನ್ನೊಂದು ಜಿಯೋಗ್ರಫಿ ಸರ್ ನಿಮ್ದು ಅದು ಅಲ್ಲ ಇದು ಕರ್ನಾಟಕ ಹಿಸ್ಟ್ರಿ ಆಯ್ತು, Okay. ಇಂಡಿಯನ್ ಹಿಸ್ಟ್ರಿ, ಓಹೋ. ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಇದೆ ಅರೌಂಡ್. ಯಾಕಂದ್ರೆ ಒಂದೇ ಬುಕ್ ಬಲ್ಕ್ ದೊಡ್ಡ ಪುಸ್ತಕ ಆಗುತ್ತೆ ಅಂತ ಹೇಳಿ ನಾನು ಸ್ಪ್ಲಿಟ್ ಮಾಡಿದೆ ಸರ್. ಯಾಕಂದ್ರೆ ಕರ್ನಾಟಕ ಹಿಸ್ಟ್ರಿನೇ ಸಪರೇಟ್ ಕೊಟ್ಟಿದ್ದೀನಿ, ಇಲ್ಲಿ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್. ಅಂದ್ರೆ ಈಗ ಕೆಲವರು ಏನ್ ಮಾಡ್ಬಿಡ್ತಾರೆ, ಹಾ, ಮಿಡಿವಲ್ ಗೆ ಬೇರೆ ಬುಕ್ ಓದ್ಬೇಕಾಗತ್ತೆ, ಹೌದು. ಆನ್ಸಿಯಂಟ್ ಗೆ ಬೇರೆ ಓದ್ಬೇಕಾಗತ್ತೆ. ಬಟ್ ನಿಮ್ದು ಇದ್ರಲ್ಲಿ ಒಂದೇ ಇದರಲ್ಲಿ ನಾನು ಎಲ್ಲದೂ ಒಂದ್ಸಲ ಕೇಳ್ತೇನೆ ಸರ್. ನಾನು ಬಂದಿರೋ ಹೌದು. 5 ಟೈಟಲ್ ಗೆ ರಿವ್ಯೂ 10 ಔಟ್ ಆಫ್ 10 ಕೊಟ್ಟಿದ್ದಾರೆ. ಈಗ ನಾವು ಓದಿದ್ದು KNA ಪುಸ್ತಕ ಓದಿದ್ವಿ, ಸದಾಶಿವ ಓದಿದ್ವಿ, ಮತ್ತೆ ನನ್ನ ಪುಸ್ತಕ ಓದೋದ್ರಿಂದ ಬೆನಿಫಿಟೆಡ್ ಇನ್ನೂ ಒಂದು ಹಾ ಸರ್, ಸರ್ ನಮ್ಮ ಸ್ಟೇಟ್ ಸಿಲೆಬಸ್ DSRT ಪುಸ್ತಕಗಳು ಮತ್ತೆ NCERT ಪುಸ್ತಕಗಳಲ್ಲಿ ಎಲ್ಲಾ ಕಂಟೆಂಟ್ ಒಂದೇ ಕಡೆ ಕ್ರೋಢೀಕರಣ ಮಾಡಿದ್ವಿ. ನೀವು ಹಿಸ್ಟ್ರಿ ಓದ್ಬೇಕಾದ್ರೆ ಬೇಕಾದ್ರೆ ನೀವು ರೆಫರೆನ್ಸ್ ತಗೊಳ್ಳಿ. ನಿಮ್ಮ ಹತ್ರ DSRT ಪುಸ್ತಕ ಒಂದು ಸೆಟ್ ಇಟ್ಕೊಂಡು ನನ್ನ ಪುಸ್ತಕ ಇಟ್ಕೊಳ್ಳಿ, ಅದ್ರಲ್ಲಿರೋ ಕಂಟೆಂಟ್ ಎಲ್ಲ ಇದ್ರಲ್ಲಿದೆ. ಓಕೆನಾ? ಏನ್ ಬೇಕೋ ವಿಕಿಪೀಡಿಯಾದಲ್ಲ, ಆನ್ಲೈನ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ, ಓಲ್ಡ್ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಈಗ ಇದು ಸೆಕೆಂಡ್ ಎಡಿಷನ್ ಇದು ಮಾಡಿ. ಇದು ಸೆಕೆಂಡ್ ಎಡಿಷನ್ ಇದೆ ಆಲ್ರೆಡಿ. ನಾನೇನು ಕೇಳಲ್ಪಟ್ಟೆ IST ಈಗ ಸೇಲಿಂಗ್ ನಡೀತದೆ. ಹೌದು, ಚೆನ್ನಾಗಿ ನಡೀತಾ ಇದೆ ಸರ್. ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ನನ್ನ ಹತ್ರ ಅಂತೂ ಎಲ್ಲ ಸ್ಟಾಕ್ ಆಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಬೆರಳೆಣಿಕೆ ಮಾತ್ರ ಇದೆ ಸರ್, ಅಷ್ಟೇ. ಓಕೆನಾ? ಈಗ ಇನ್ನೊಂದು ಸರ್ ನಿಮ್ದು ಕರ್ನಾಟಕ ಜಿಯೋಗ್ರಫಿ, ಇದು ಕೂಡ ನನ್ನ ವಂಡರ್ ಅನ್ಸ್ತು ಬುಕ್ ಇದು ನೋಡಿದಾಗ. ಯಾಕಂದ್ರೆ ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಹೋದವ್ರಿಗಂತೂ ಹೇಳಿ ಮಾಡಿಸ್ದಂಗಿದೆ. ಜಿಯೋಗ್ರಫಿ ಕೆಲವರಿಗೆ ಈಗ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಜಿಯೋಗ್ರಫಿ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ನಿಮ್ಮ ಬುಕ್ ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇದಕ್ಕೂ ಹೇಳ್ತಾ ಇದೀನಿ, ಜಿಯೋಗ್ರಫಿಗೆ ನಾವು ಕನ್ನಡ ನೀವು ರಂಗನಾಥ್ ಸಾಹೇಬರಿಗಿಂತ ಚೆನ್ನಾಗಿದೆ. ಅಷ್ಟು ಡಾಕ್ಟರ್ ಅಂದ್ರೆ ಅವರು PhD ಮಾಡಿದ್ದಾರೆ, ಆ ಲೆವೆಲ್ಗೆ ಇದೆಯಲ್ಲ. ಅದ್ರಿಗಿಂತ ಏನಾದ್ರು ಚೆನ್ನಾಗಿದ್ರೆ ಬೈ ಮಾಡಿ, ಅದರ್ವೈಸ್ ಬೈ ಮಾಡಿಬೇಡಿ ಅಂತ ಹೇಳ್ತೀನಿ ಸರ್. ನಾನು ಓಪನ್ ಆಗಿ ಟಾಕ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸ್ಪರ್ಧಾರ್ಥಿಗಳಿಗೆ ಮಿಸ್ಗೈಡ್ ಮಾಡೋದು ಬೇಡ ಅನ್ನೋದು ನನ್ನ ಕಾನ್ಸೆಪ್ಟ್. ಇಲ್ಲ, ಈಗ ತುಂಬಾ ಏನಾಗ್ಬಿಟ್ಟಿದೆ ಅಂದ್ರೆ ಬುಕ್ಸ್ ವಿಷಯದಲ್ಲಿ ತುಂಬಾ ಕರೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ವೇರಿಯಸ್ ಬುಕ್ಸ್ ಮೆಟೀರಿಯಲ್ಸ್ ಇಟ್ಕೊತಾರೆ. ಮತ್ತೆ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಗೆ ಇನ್ನೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನೀವು ಬಂಡಲ್ ಗಟ್ಟಲೆ ಬುಕ್ಸ್ ಅನ್ನ ತಗೊಳ್ಬೇಡಿ. ಓಕೆನಾ? ದಿ ಬೆಸ್ಟ್ ಬುಕ್ಸ್ ಅನ್ನ ನೀವು ಒಂದನ್ನ ತಗೊಳ್ಳಿ. 10 ಪುಸ್ತಕ ಓದೋದ್ರಿಂದ ಒಂದೇ ಪುಸ್ತಕ ಓದಿ ಅಂತ ಹೇಳ್ತಾ ಇದ್ದೀನಿ. ನೀವು ರಾಶಿ ಗಟ್ಟಲೆ ತಗೊಂಡು, ಈಗ ನೋಡಿ PC ನೋಟಿಫಿಕೇಶನ್ ಆಗಿದೆ, ಯಾವೆಲ್ಲ ಪುಸ್ತಕಗಳು ತಗೊಂಡು ಗುಡ್ಡೆ ಹಾಕೊಳಕ್ ಹೋಗ್ಬೇಡಿ. ಈಗ 2 ಮ್ಯಾಗಝಿನ್, ಪ್ರತಿಷ್ಠವಾಗಿ 2 ಮ್ಯಾಗಝಿನ್ ಇದೆ ನಮ್ಮ ಕರ್ನಾಟಕದಲ್ಲಿ. ಒಂದು ಸ್ಪರ್ಧಾ ಅರಿವು ಒಂದಿದೆ, ಮತ್ತೆ ಸ್ಪರ್ಧಾ ವಿಜೇತ ಇದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ರೆಫರೆನ್ಸ್ ಮಾಡಿ. ಎಲ್ಲ ತಗೊಂಡು ಗುಡ್ಡೆ ಹಾಕೊಳಕ್ ಹೋಗ್ಬೇಡಿ. ಈಗ ಕಾನ್ಸ್ಟಿಟ್ಯೂಷನ್ ಓದ್ತೀರಾ, PS ಗಂಗಾಧರ್ದು ಓದಿ. ಸೈನ್ಸ್ ಓದ್ತೀರಾ, ನಮ್ಮ VRS ಸಾಹೇಬ್ರದ್ದು ಓದಿ. ಮತ್ತೆ ಈಗ ಏನು ಹಿಸ್ಟ್ರಿ ಓದ್ತೀರಾ, ನಂದೇ ಓದಿ ಅಂತ ಹೇಳ್ತೀರಾ, ನೀವು ಕಂಪ್ಯಾರಿಸನ್ ಮಾಡಿ ತಗೊಳ್ಳಿ. ಓಕೆನಾ? ನಾನು ನನ್ನ ಬಗ್ಗೆ ಹೇಳ್ಕೊಳಕ್ ಇಷ್ಟಪಡೋದಿಲ್ಲ. ಇನ್ನೊಂದು ನಿಮ್ಮ ಬುಕ್ಸ್ಗಳು ಎಲ್ಲ ಮಾರ್ಕೆಟ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಪುಸ್ತಕಾಲಯದಲ್ಲೂ ಸಿಗುತ್ತೆ. ಎಲ್ಲ ಕರ್ನಾಟಕದ ಧಾರವಾಡದಲ್ಲಿ ವಿರಾಜು, ಆಮೇಲೆ ಯಾರು ಇದಾರೆ, ತುಂಬಾ ಸಾಕಷ್ಟು ಜನ ಇದಾರೆ. ಯಾರು ನಾಗರಾಜ್ ಅಂತ ಇದಾರೆ, ಬಸವಲಿಂಗು ಅಂತ ಇದಾರೆ, ಯಾರ್ಯಾರು ಇದಾರೆ ಸರ್. ನವಚೇತನ ಅಂತ ಇದೆ, ಸಿದ್ದೇಶ್ವರ ಅಂತ ಇದೆ. ಎಲ್ಲಾ ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ.